ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ರಾಜೀನಾಮೆ. 2 ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ಗೆದ್ದಿರೋ ರಾಹುಲ್ ಗಾಂಧಿ ಉತ್ತರ ಪ್ರದೇಶದ ರಾಯ್ಬರೇಲಿ ಮತ್ತು ಕೇರಳದ ವಾಯ್ನಾಡ್ನಲ್ಲಿ ಗೆಲುವನ್ನ ಕಂಡುಕೊಂಡಿದ್ರು. 2 ಕ್ಷೇತ್ರಗಳಲ್ಲಿ ಭರ್ಜರಿ ಗೆಲುವು ದಾಖಲಿಸಿರುವಂತಹ ರಾಹುಲ್ ಗಾಂಧಿ ಹಾಗಾದ್ರೆ ಯಾವ ಕ್ಷೇತ್ರವನ್ನ ಉಳಿಸಿಕೊಳ್ತಾರೆ ಕಾಂಗ್ರೆಸ್ ನಾಯಕ? ಕಾಂಗ್ರೆಸ್ ಬಲಪಡಿಸೋ ದೃಷ್ಟಿಯಿಂದ ರಾಯ್ಬರೇಲಿ ಅತ್ಯಂತ ಅವಶ್ಯಕ. ಕಷ್ಟ ಕಾಲದಲ್ಲಿ ಕೈ ಹಿಡಿದಿದ್ದ ವಾಯ್ನಾಡು ಕ್ಷೇತ್ರವು ಕೂಡ ಮುಖ್ಯವಾಗಿದೆ. ರಾಹುಲ್ ಗಾಂಧಿ ಒಂದು ಕ್ಷೇತ್ರಕ್ಕೆ ರಾಜೀನಾಮೆ ನೀಡಲೇಬೇಕು. ತೀವ್ರ ಕುತೂಹಲ ಕೆರಳಿಸಿದೆ ರಾಹುಲ್ ಗಾಂಧಿಯ ನಿರ್ಧಾರ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ರಾಜೀನಾಮೆಯನ್ನ ನೀಡಬೇಕು. ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ 2 ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿದ್ದಾರೆ ರಾಹುಲ್ ಗಾಂಧಿ. ಉತ್ತರ ಪ್ರದೇಶದ ರಾಯ್ಬರೇಲಿ ಒಂದು ಕಡೆ ಆದ್ರೆ ಕೇರಳದ ವಾಯ್ನಾಡ್ನಲ್ಲೂ ಕೂಡ ಭರ್ಜರಿ ಗೆಲುವನ್ನ ಕಂಡುಕೊಂಡಿದ್ದಾರೆ. ಆದ್ರೆ 2 ಕ್ಷೇತ್ರಗಳಲ್ಲಿ ಭರ್ಜರಿಯಾಗಿ ಗೆದ್ದಿರುವಂತ ರಾಹುಲ್ ಗಾಂಧಿ ಒಂದು ಕ್ಷೇತ್ರವನ್ನ ಮಾತ್ರ ಉಳಿಸಿಕೊಳ್ಳಬೇಕು. ಹಾಗಾದ್ರೆ ಯಾವ ಕ್ಷೇತ್ರಕ್ಕೆ ಈಗ ರಾಜೀನಾಮೆಯನ್ನ ಕೊಡ್ತಾರೆ? ರಾಹುಲ್ ಗಾಂಧಿ ಒಂದು ಕ್ಷೇತ್ರಕ್ಕೆ ರಾಜೀನಾಮೆಯನ್ನ ನೀಡಲೇಬೇಕು. ಈಗ ತೀವ್ರ ಕುತೂಹಲ ಕೆರಳಿಸುತ್ತಿದೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಯ ನಿರ್ಧಾರ. ಕಾಂಗ್ರೆಸ್ ಅನ್ನ ಬಲಪಡಿಸುವ ದೃಷ್ಟಿಯಿಂದ ರಾಯ್ಬರೇಲಿ ಒಂದು ಬಹಳ ಅವಶ್ಯಕವಾಗಿದೆ. ಇನ್ನೊಂದು ಕಡೆಯಲ್ಲಿ ವಾಯ್ನಾಡು ಕೂಡ ಅಷ್ಟೇ ಮುಖ್ಯವಾಗಿದೆ. ಪ್ರಿಯಾಂಕಾ ಗಾಂಧಿ ಚುನಾವಣಾ ರಾಜಕೀಯಕ್ಕೆ ಬರೋದು ಫಿಕ್ಸ್ ಆಗಿದೆ. ಅಣ್ಣನಿಂದ ತೆರವಾಗುವ ಕ್ಷೇತ್ರದಿಂದ ತಂಗಿ ಸ್ಪರ್ಧೆ ಪಕ್ಕಾ ಅಂತಿದೆ ಕಾಂಗ್ರೆಸ್. ರಾಹುಲ್ ಗಾಂಧಿಯಿಂದ ತೆರವಾಗುವ ಕ್ಷೇತ್ರಕ್ಕೆ ಪ್ರಿಯಾಂಕಾ ಎಂಟ್ರಿ ಕೊಡ್ತಾರಾ ಎನ್ನುವಂತ ಪ್ರಶ್ನೆ. ರಾಹುಲ್ ಗಾಂಧಿ ರಿಸೈನ್ ಮಾಡಿ ಅದೇ ಕ್ಷೇತ್ರದಿಂದ ಪ್ರಿಯಾಂಕಾ ಸ್ಪರ್ಧೆ ಮಾಡ್ತಾರೆ. ರಾಯ್ಬರೇಲಿ ಮತ್ತು ವಾಯ್ನಾಡು 2 ಕ್ಷೇತ್ರಗಳು ಪ್ರಿಯಾಂಕಾಗೆ ಲಕ್ ತರುವಂತಿದೆ. ಬಹುತೇಕ ರಾಯ್ಬರೇಲಿಯನ್ನ ಉಳಿಸಿಕೊಳ್ಳಲಿರೋ ರಾಹುಲ್ ಹಾಗೇನಾದ್ರೂ ಆದ್ರೆ ವಾಯ್ನಾಡು ಅಖಾಡಕ್ಕೆ ಪ್ರಿಯಾಂಕಾ ಎಂಟ್ರಿ ಕೊಡೋದು ಫಿಕ್ಸ್ ಆಗಿದೆ. ಕೇರಳದಿಂದಲೇ ಚುನಾವಣಾ ರಾಜಕೀಯಕ್ಕೆ ಎಂಟ್ರಿ ಆಗೋದು ಗ್ಯಾರಂಟಿ. ಉತ್ತರ ಪ್ರದೇಶಕ್ಕೆ ರಾಹುಲ್ ಗಾಂಧಿ ತುಂಬಾನೇ ಮುಖ್ಯವಾಗಿದೆ. ಈ ಬಾರಿ ಚುನಾವಣೆಯಲ್ಲಿ ಬಿಜೆಪಿ ಕಡಿಮೆ ಸ್ಥಾನವನ್ನ ಗೆದ್ದಿದೆ. ಇಂಡಿಯಾ ಮುಂದಿನ ದಿನಗಳಲ್ಲಿ ಗೆಲ್ಲಬೇಕಾದ್ರೆ ಯುಪಿಯಲ್ಲಿ ಗೆಲ್ಲಲೇಬೇಕು. ಯುಪಿಯಲ್ಲಿ ಅಂತೂ ಸ್ಟ್ರಾಂಗ್ ಆಗಲು ರಾಹುಲ್ ಗಾಂಧಿ ಪ್ಲಾನ್ ಮಾಡ್ತಿದ್ದಾರೆ. ಇದೇ ಕಾರಣಕ್ಕಾಗಿ ರಾಯ್ಬರೇಲಿಯನ್ನ ಉಳಿಸಿಕೊಳ್ಳುವ ಪ್ಲಾನ್ ಅನ್ನ ಮಾಡ್ತಿದ್ದಾರೆ ಕಾಂಗ್ರೆಸ್ ನಾಯಕ. ಯುಪಿಯಲ್ಲಿ ಮೋದಿ ಹವಾ ಕಡಿಮೆ ಆಗ್ತಿದೆ. ಹೀಗಾಗಿ ಈ ಹವಾವನ್ನ ಕಡಿಮೆ ಮಾಡ್ಲಿಕ್ಕೆ ಬಿಗ್ ಪ್ಲಾನ್ ಮಾಡ್ತಿದ್ದಾರೆ. ರಾಹುಲ್ ಗಾಂಧಿ ಇಮೇಜ್ ಮೊದಲಿಗಿಂತ ಉತ್ತಮವಾಗಿದೆ. ಈ ಬಾರಿ ಚುನಾವಣೆಯಲ್ಲಿ 2 ಕ್ಷೇತ್ರದಲ್ಲಿ ಭರ್ಜರಿಯಾಗಿ ಗೆಲುವನ್ನ ಕಂಡುಕೊಂಡಿರುವಂತಹ ರಾಹುಲ್ ಗಾಂಧಿ ಒಂದು ಕ್ಷೇತ್ರವನ್ನ ಬಿಟ್ಕೊಡ್ಬೇಕಾಗತ್ತೆ. ಹಾಗಾದ್ರೆ ರಾಹುಲ್ ಗಾಂಧಿ ಬಿಟ್ಕೊಡುವಂತ ಒಂದು ಕ್ಷೇತ್ರವನ್ನ ಪ್ರಿಯಾಂಕಾ ಗಾಂಧಿ ಕಣಕ್ಕಿಳಿತಾರೆ. ಅಣ್ಣನಿಂದ ತೆರವಾಗುವ ಕ್ಷೇತ್ರದಿಂದ ತಂಗಿ ಸ್ಪರ್ಧೆ ಮಾಡೋದು ಪಕ್ಕಾ ಅಂತ ಇದೆ ಕಾಂಗ್ರೆಸ್. ರಾಹುಲ್ ಗಾಂಧಿಯಿಂದ ತೆರವಾಗುವ ಕ್ಷೇತ್ರಕ್ಕೆ ಪ್ರಿಯಾಂಕಾ ಗಾಂಧಿ ಎಂಟ್ರಿ ಕೊಡ್ತಾರೆ ಎನ್ನುವಂತ ಮಾಹಿತಿ ಲಭ್ಯವಾಗ್ತಿದೆ. ರಾಹುಲ್ ಗಾಂಧಿ ರಿಸೈನ್ ಮಾಡಿದ ಕ್ಷೇತ್ರದಿಂದ ಪ್ರಿಯಾಂಕಾ ಸ್ಪರ್ಧೆ ಮಾಡ್ತಾರೆ. ರಾಯ್ಬರೇಲಿ ಮತ್ತು ವಾಯ್ನಾಡು 2 ಕ್ಷೇತ್ರಗಳು ಪ್ರಿಯಾಂಕಾಗೆ ಒಂದು ರೀತಿಯಾದಂತಹ ಲಕ್ ಅನ್ನ ತಂದ್ಕೊಡುತ್ತೆ. ಬಹುತೇಕ ರಾಯ್ಬರೇಲಿಯನ್ನ ಉಳಿಸಿಕೊಳ್ಳಲಿರುವಂತಹ ರಾಹುಲ್ ಗಾಂಧಿ ಹಾಗೇನಾದ್ರೂ ಆದ್ರೆ ವಾಯ್ನಾಡು ಅಖಾಡಕ್ಕೆ ಪ್ರಿಯಾಂಕಾ ಹಿಡಿಯೋದು ಫಿಕ್ಸ್ ಅಂತಿದ್ದಾರೆ ಕಾಂಗ್ರೆಸ್ ಪಾಳ್ಯದಲ್ಲಿ. ಈ ಒಂದು ವಿಚಾರ ಈಗ ಸುದ್ದಿ ಮಾಡ್ತಾ ಇದೆ. ಕೇರಳದಿಂದಲೇ ಚುನಾವಣಾ ರಾಜಕೀಯಕ್ಕೆ ಎಂಟ್ರಿ ಆಗೋದು ಗ್ಯಾರಂಟಿ ಆಗಿದೆ. ವಾಯ್ನಾಡಲ್ಲಿ ಮತ್ತೆ ಪ್ರಿಯಾಂಕಾ ಗಾಂಧಿ ಅವರು ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರೆ. ಇನ್ನು ಯುಪಿಯಲ್ಲಿ ನರೇಂದ್ರ ಮೋದಿ ಅವರ ಹವಾ ಮತ್ತೆ ಅವರ ಇಮೇಜ್ ಒಂದು ರೀತಿಯಾಗಿ ಕಡಿಮೆ ಆಗ್ತಾ ಇದೆ. ಈ ಹೊತ್ತಲ್ಲಿ ಯುಪಿಯಲ್ಲಿ ರಾಹುಲ್ ಗಾಂಧಿ ಇರಬೇಕಾದದ್ದು ಅತ್ಯಂತ ಅವಶ್ಯಕವಾಗಿದೆ. ಹೀಗಾಗಿ ಕೇರಳದಿಂದ ಚುನಾವಣಾ ರಾಜಕೀಯಕ್ಕೆ ಪ್ರಿಯಾಂಕಾ ಗಾಂಧಿ ಅವರು ಕಾಲಿಡೋದು ಗ್ಯಾರಂಟಿ ಅಂತಿದ್ದಾರೆ.